ತಮಿಳುನಾಡಿನ ಕರೂರಿನಲ್ಲಿ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸಿಬಿಐ ವಿಚಾರಣೆಗೆ ನಟ ವಿಜಯ್ ಹಾಜರಾಗಿದ್ದಾರೆ. ದೆಹಲಿಯ ಸಿಬಿಐ ಕಚೇರಿಯಲ್ಲಿ ವಿಜಯ್ ಹಾಜರಾಗಿರುವಂತದ್ದು. ಕರೂರ್ ಕಾಲ್ತುಳಿತ ಪ್ರಕರಣ ಇವತ್ತು ಮತ್ತೆ ಸಿಬಿಐ ವಿಚಾರಣೆಯನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಎದುರಿಸಲಿದ್ದಾರೆ. ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ ಸಿಬಿಐ ಒಂದು ಕಡೆ ಗ್ರಿಲ್ ಅನ್ನ ನಡೆಸ್ತಾ ಇದೆ. ವಿಜಯ್ಗೆ ಸಿಬಿಐನಿಂದ ಪ್ರಶ್ನೆಗಳ ಸುರಿಮಳೆಗಳನ್ನೇ ಗೈಲಾಗಿದೆ. ಕಳೆದ ವಾರ ಸಿಬಿಐ ವಿಚಾರಣೆಯನ್ನ ಎದುರಿಸಿದ್ರು. ಯಾಕಂದ್ರೆ ನೋಟಿಸ್ ಜಾರಿಯಾಗಿತ್ತು, ಹಾಗಾಗಿ ವಿಚಾರಣೆಗೆ ಹಾಜರಾಗಿದ್ರು ಟಿವಿಕೆ ಮುಖ್ಯಸ್ಥ ವಿಜಯ್. ಸತತ 7 ಗಂಟೆಗಳ ಕಾಲ ವಿಚಾರಣೆಯನ್ನ ಸಿಬಿಐ ನಡೆಸಿತ್ತು. ಇನ್ನು ಕರೂರು ಕಾಲ್ತುಳಿತ ಭೀಕರ ಕಾಲ್ತುಳಿತ ಪ್ರಕರಣ ಏನಿದೆ, ಒಂದು ಸಮಾವೇಶದಲ್ಲಿ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಜನ ಸಾಗರೋಪಾದಿಯಲ್ಲಿ ದಾಂಗುಡಿ ಇಟ್ಟಿದ್ದೆ. ಅವತ್ತು ಒಂದು ಭೀಕರ ಕಾಲ್ತುಳಿತ ಯಾರು ಊಹೆ ಕೂಡ ಮಾಡದಷ್ಟರ ಮಟ್ಟಿಗೆ ನಡೆದು ಹೋಯಿತು. 47 ಜನ ಮೃತಪಟ್ಟಿದ್ರು, ಮಕ್ಕಳಿದ್ರು, ವಯೋವೃದ್ಧರಿದ್ರು. ವಿಜಯ್ನ ನೋಡಬೇಕು ಅಂತ ಹೇಳಿ ಏನ್ ಲಿಮಿಟೇಷನ್ಸ್ ಇತ್ತು ಅದನ್ನ ದಾಟಿ ಬ್ಯಾರಿಕೇಡ್ಗಳನ್ನ ತಳ್ಕೊಂಡು ಜನ ನುಗ್ಗಿದ್ದೆ. ಅವತ್ತಿನ ಭೀಕರ ಕಾಲ್ತುಳಿತ ಸಂಭವಿಸುವುದಕ್ಕೆ ಪ್ರಮುಖ ಕಾರಣ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಯಾಕ್ ಟು ಬ್ಯಾಕ್ ಈ ಒಂದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಟ ವಿಜಯ್. ಅದರಲ್ಲೂ ಕೂಡ ಕರೂರ್ ಕಾಲ್ತುಳಿತ ಪ್ರಕರಣ ಇವತ್ತು ಮತ್ತೆ ಸಿಬಿಐ ವಿಚಾರಣೆಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಹಾಜರಾಗಿದ್ದಾರೆ. ವಿಚಾರಣೆಗಳಲ್ಲಿ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸಿಐಡಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.